ರೈತರ ಪರದ ಧ್ವನಿ ಮಿತೇಶ್ ಪಟ್ಟಣ ಪ್ರೆಸ್ ಮೀಟ್. ಅಥಣಿಯಲ್ಲಿ ರೈತರ ಪರವಾಗಿ ಸದಾ ಧ್ವನಿ ಎತ್ತುತ್ತಿರುವ ಮಿತೇಶ್ ಪಟ್ಟಣ ಅವರು ಇಂದು ಪ್ರೆಸ್ ಮೀಟ್ ನಡೆಸಿದರು. ಇತ್ತೀಚೆಗೆ ಕಬ್ಬಿನ ಬಿಲ್ 3,500 ಮಾಡಲು ರೈತರು ಹೋರಾಟ ನಡೆಸುತ್ತಿರುವ ಸಂದರ್ಭದಲ್ಲಿ ಸರ್ಕಾರವು ರೈತರ ಧ್ವನಿಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಅವರು ಆಗ್ರಹಿಸಿದರು. ಮಿತೇಶ್ ಪಟ್ಟಣ ಹೇಳಿದರು, ರೈತರು ದೇಶದ ಬೆನ್ನೆಲುಬು. ಅವರ ಹಕ್ಕು ಮತ್ತು ಹೋರಾಟವನ್ನು ನಾವು ಪತ್ರಕರ್ತರಾಗಿ ಸಕಾರಾತ್ಮಕವಾಗಿ ಪ್ರಚಾರ ಮಾಡುವ ಜವಾಬ್ದಾರಿ ನಮ್ಮದು. ಸರ್ಕಾರ ತಕ್ಷಣವೇ ರೈತರ ಬೇಡಿಕೆಗೆ ಸ್ಪಂದಿಸಬೇಕು. ಈ ಪ್ರೆಸ್ ಮೀಟ್ನಲ್ಲಿ ಸ್ಥಳೀಯ ಪತ್ರಕರ್ತರು ಹಾಗೂ ರೈತ ನಾಯಕರು ಉಪಸ್ಥಿತರಿದ್ದರು. ಮಿತೇಶ್ ಪಟ್ಟಣ ಅವರ ಮಾತುಗಳು ರೈತರ ಹೋರಾಟಕ್ಕೆ ಹೊಸ ಬಲ ನೀಡಿವೆ. ವರದಿ ಅಜಯ ಕಾಂಬಳೆ, ವಿ ಪವರ್ ನ್ಯೂಸ್, ಅಥಣಿ. ನಾನು ಮಿತೇಶ್ ಪಟ್ಟಣ, ವಕೀಲರು, ಅಥಣಿ. ಈ ದಿನ ಅಥಣಿಯಲ್ಲಿ ಪ್ರೆಸ್ ಮೀಟ್ ಮಾಡಲು ಕಾರಣ ಏನೆಂದರೆ 7-8 ದಿವಸಗಳಿಂದ ಗುರ್ಲಾಪುರ ಕ್ರಾಸಲ್ಲಿ ನಮ್ಮ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅಥಣಿಯಲ್ಲಿ ಕೂಡ ಇವತ್ತಿಗೆ 4ನೇ ದಿನವಾಗಿ ಪ್ರತಿಭಟನೆ ಮುಂದುವರೆದಿದೆ. ಸದರಿ ಪ್ರತಿಭಟನೆಯಲ್ಲೂ ದಿನಕ್ಕೂ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೆವು ಹಾಗೂ ನಮ್ಮ ಎಲ್ಲ ವಕೀಲರ ಸಂಘದ ವತಿಯಿಂದಲೂ ಪ್ರತಿಭಟನೆಯಲ್ಲಿಯೂ ಬೆಂಬಲವನ್ನು ಸೂಚಿಸಿದೆವು. ಮುಖ್ಯವಾಗಿ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡಿಕೊಳ್ಳೋದು ಅಂದರೆ, ದಯಮಾಡಿ ಸರ್ಕಾರದವರು ತಾವು ನಮ್ಮ ರೈತರಿಗೆ ಬೆಂಬಲ ಬೆಲೆ ನೀಡಬೇಕು. ಯಾಕೆಂದರೆ ನಮ್ಮ ರೈತರು ಪಾಪ ಅವರ ಗತಿ ಏನಾಗಿದೆ ಅಂದರೆ, ತಮ್ಮ ಹೆಂಡರು ಮಕ್ಕಳು ದನಕರುಗಳನ್ನು ಬಿಟ್ಟು ರಾತ್ರಿಯೆಲ್ಲ ಅಂಬೇಡ್ಕರ್ ಸರ್ಕಲ್, ಶಿವೋಗಿ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಬಸವೇಶ್ವರ ಸರ್ಕಲ್ದಲ್ಲಿ ತಮ್ಮ ವಸತಿಯನ್ನು ಮಾಡಿ ಚಳಿ ಅನ್ನದೇ ಬಿಸಿಲು ಅನ್ನದೇ